ಮೂತ್ರ ವಿಸರ್ಜನೆ ಮಾಡೋರಿಗೆ ಮೈಸೂರಲ್ಲಿ ಕನ್ನಡಿ ಶಾಕ್. ರಾತ್ರಿ ವೇಳೆಗೂ ಮಾಡಿದೆ ಒಂದು ಉಪಾಯ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮೂತ್ರ ವಿಸರ್ಜನೆ ಮಾಡುವವರನ್ನ ತಡೆಯಲು ಮೈಸೂರು ಮಹಾನಗರ ಪಾಲಿಕೆ ಮಾಸ್ಟರ್ ಪ್ಲಾನ್ ರೂಪಿಸಿದೆ. ರಸ್ತೆ ಬದಿಯ ಕಾಂಪೌಂಡ್ ಗೋಡೆಗಳಿಗೆ ಬೃಹತ್ ಸ್ಟೀಲ್ ಕನ್ನಡಿಗಳನ್ನು ಅಳವಡಿಸಿರುವ ಮೂಲಕ ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮೂತ್ರ ವಿಸರ್ಜನೆ ಮಾಡುವವರನ್ನು ತಡೆಯಲು ಮೈಸೂರು ಮಹಾನಗರ ಪಾಲಿಕೆ ಮಾಸ್ಟರ್ ಪ್ಲಾನ್ ರೂಪಿಸಿದ್ದು, ನಗರದ ಪ್ರಮುಖ ರಸ್ತೆಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಪಾದಾಚಾರಿ ಮಾರ್ಗಕ್ಕೆ ಹೊಂದಿಕೊಂಡಿರುವ ಕಾಂಪೌಂಡ್ ಗೋಡೆಗಳ ಬಳಿ ಅನೇಕರು ಮೂತ್ರ ವಿಸರ್ಜನೆ ಮಾಡುವುದು ಸಾಮಾನ್ಯವಾಗಿತ್ತು. ಇದನ್ನ ತಡೆಯಲು ಪಾಲಿಕೆಯು ಈಗ ಗೋಡೆಗಳಿಗೆ ಕನ್ನಡಿಗಳನ್ನ ಅಂಟಿಸಿದೆ. ಇದರ ಹಿಂದಿರುವ ಉದ್ದೇಶ, ಯಾರಾದ್ರೂ ಅಲ್ಲಿ ಮೂತ್ರ ವಿಸರ್ಜನೆಗೆ ನಿಂತ್ರೆ ಕನ್ನಡಿಯ ಕಾರಣದಿಂದ ಅವರು ತಮ್ಮನ್ನು ತಾವೇ ನೋಡಿಕೊಳ್ಳಬೇಕಾಗುತ್ತದೆ. ಜೊತೆಗೆ ರಸ್ತೆಯಲ್ಲಿ ಸಂಚರಿಸುವವರಿಗೂ ಅವರು ಸ್ಪಷ್ಟವಾಗಿ ಕಾಣಿಸುತ್ತಾರೆ. ಇದು ಮೂತ್ರ ವಿಸರ್ಜನೆ ಮಾಡುವವರಿಗೆ ಮುಜುಗರ ಉಂಟು ಮಾಡುತ್ತದೆ ಮತ್ತು ಕೆಟ್ಟ ಅಭ್ಯಾಸದಿಂದ ಅವರು ದೂರ ಸರಿಯುತ್ತಾರೆ ಎಂಬುದು ಪಾಲಿಕೆಯ ಲೆಕ್ಕಾಚಾರ. ಹಾಗಾದ್ರೆ ಎಲ್ಲೆಲ್ಲಿ ಅಳವಡಿಸಲಾಗಿದೆ? ಪ್ರಾಯೋಗಿಕವಾಗಿ ಈ ಯೋಜನೆಯನ್ನ ನಗರದ 2 ಪ್ರಮುಖ ಕಡೆಗಳಲ್ಲಿ ಜಾರಿಗೆ ತರಲಾಗಿದೆ. ಗ್ರಾಮಾಂತರ ಬಸ್ ನಿಲ್ದಾಣದ ಎದುರಿನ ಮೋರಿ ಬಳಿ, ಸರ್ಕಾರಿ ಅತಿಥಿ ಗೃಹ ಕಾಂಪೌಂಡ್ ಗೋಡೆಗೆ. ಇಲ್ಲಿ ಸಾಮಾನ್ಯವಾಗಿ ಬಸ್ ಪ್ರಯಾಣಿಕರು ಮತ್ತು ದಾರಿ ಹೋಕರು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡುತ್ತಿದ್ದು ಸಾರ್ವಜನಿಕ ಸ್ಥಳವನ್ನ ಅಶುಚಿಗೊಳಿಸುತ್ತಿದ್ರು. ಈಗ ಕನ್ನಡಿ ಅಳವಡಿಸಿರೋದ್ರಿಂದ ಅಲ್ಲಿನ ಚಿತ್ರಣವೇ ಬದಲಾಗಿದೆ. ಕೇವಲ ಹಗಲಷ್ಟೇ ಅಲ್ಲದೆ ರಾತ್ರಿ ವೇಳೆಯೂ ಕೃತ್ಯ ನಡೆಯಬಾರದು ಎಂಬ ಕಾರಣಕ್ಕೆ ಕನ್ನಡಿಯ ಕೆಳಭಾಗದಲ್ಲಿ LED ಬಲ್ಬ್ಗಳನ್ನ ಅಳವಡಿಸಲಾಗಿದೆ. ಇದರಿಂದ ರಾತ್ರಿ ಹೊತ್ತು ಯಾರಾದ್ರೂ ಅಲ್ಲಿಗೆ ಬಂದ್ರೆ ಬೆಳಕಿನ ಕಾರಣದಿಂದ ಎಲ್ಲರಿಗೂ ಕಾಣಿಸ್ತಾರೆ. ಪಾಲಿಕೆಯು ಈ ವಿಶೇಷ ಐಡಿಯಾಗೆ ಮೈಸೂರು ಜನರಿಂದ ಭಾರಿ ಪ್ರಶಂಸೆ ವ್ಯಕ್ತವಾಗ್ತಿದೆ. ಮೂತ್ರ ವಿಸರ್ಜನೆ ಮಾಡಬೇಡಿ ಎಂದು ಬರೆಸಿದ್ರು ಕೇಳಿದ ಜನರಿಗೆ ಈಗ ಈ ಕನ್ನಡಿ ಐಡಿಯಾ ಸರಿಯಾದ ಪಾಠ ಕಲಿಸುತ್ತದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ಈ ವಿಶಿಷ್ಟ ಪ್ರಯೋಗದ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಿದೆ. ಒಂದು ವೇಳೆ ಈ ಪ್ರಾಯೋಗಿಕ ಯೋಜನೆ ಯಶಸ್ವಿಯಾದ್ರೆ ನಗರದ ಇತರೆ ಬ್ಲಾಕ್ ಸ್ಪಾಟ್ಗಳಲ್ಲೂ ಕೂಡ ಕನ್ನಡಿಗಳನ್ನು ಅಳವಡಿಸಲು ಪಾಲಿಕೆ ನಿರ್ಧರಿಸಿದೆ. ಈ ಮೂಲಕ ಈ ಬಾರಿಯ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಮೈಸೂರು ಮತ್ತೆ ಅಗ್ರಸ್ಥಾನಕ್ಕೇರಿರುವ ಗುರಿ ಹೊಂದಿದೆ.